ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದೇ ಒಂದು ಒಬ್ಬಟ್ಟು, ಎಣ್ಣೆ ಸ್ನಾನ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಯಿತು. ಆಮೇಲೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಪಟ್ಟಂತ ಎಣ್ಣೆ ಹಚ್ಕೊಂಡೆ. ಸ್ನಾನ ಮಾಡ್ಕೊಂಡು ಬಂದು ಬೇಗ ಬೇಗ ರೆಡಿ ಆದೆ. ಯಾಕಂದರೆ ಅಮ್ಮ ಆಲ್ರೆಡಿ ನನಗೊಂದು ಕೆಲಸ ವಹಿಸ್ಬಿಟ್ಟಿದ್ರು, ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತ. ಯಾಕಂದರೆ ಅಮ್ಮ ಅಡುಗೆ ಮನೆಯಲ್ಲಿ ಫುಲ್ ಬ್ಯುಸಿ ಇದ್ದರು. ಅಮ್ಮ ಒಬ್ಬಟ್ಟು ಮಾಡೋದ್ರಲ್ಲಿ ಎಲ್ಲ ಅಡುಗೆನೂ ಪ್ರಿಪ್ರೇಷನ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಇದ್ದರು. ಸೊ ಅದಕ್ಕೋಸ್ಕರ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಮುಡಿಸಿ ಅಲಂಕಾರ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ಮನೆಯವರೆಲ್ಲರಿಗೂ ಬೇವು ಬೆಲ್ಲ ಕೊಟ್ಟೆ. ಅಮ್ಮ ಹಬ್ಬದ ಅಡುಗೆನ ಮಾಡಿ ಮುಗಿಸಿ ಲಾಸ್ಟಲ್ಲಿ ಒಬ್ಬಟ್ಟು ತಟ್ತಾಯಿದ್ರು. ನಮ್ಮ ಮನೇಲಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಅಡುಗೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಕೂಟು, ಸಾಂಬಾರು, ಚಿತ್ರಾನ್ನ, ಒಬ್ಬಟ್ಟು, ಕೋಸಂಬರಿ, ಹಪ್ಪಳ, ಉಪ್ಪು, ಉಪ್ಪಿನಕಾಯಿ, ಎಲ್ಲ ರೆಡಿಯಾಗಿತ್ತು. ಇಲ್ಲಿ ನೋಡಿದ್ರೆ ನಮ್ಮ ಚಾರ್ಲಿ ನನ್ನೂ ಕರ್ಕೊಂಡೋಗೋ ಎಲ್ಲಾದರೂ, ಇಲ್ಲ ನನಗೊಂದು ಒಬ್ಬಟ್ಟು ಕೊಡು ಅಂತ ನಮ್ಮ ಅಣ್ಣನ ಹಿಂದೆನೇ ಸುತ್ತಾ ಇದ್ದ. ಸೊ ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹಬ್ಬದ ಅಡುಗೆ ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇದಾಗಿತ್ತು ನಮ್ಮ ಮನೆಯ ಯುಗಾದಿ ಹಬ್ಬ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.